ಬಂಧುಗಳೇ, ಕರ್ನಾಟಕ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ಈ ಜಿಲ್ಲೆಯ ಸಚಿವರು ನಮ್ಮ ಮುಖಂಡರಾದಂತಹ ಸತೀಶ್ ಜಾರಕಿಹೊಳಿ ಅವರೇ, ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರಂತ ವಿನಯ್ ಕುಲಕರ್ಣಿ ಅವರೇ, ನಮ್ಮ ಪಕ್ಷದ ಹಿರಿಯ ಮುಖಂಡರಂತ ಲಕ್ಷ್ಮಣ್ ಸವದಿ ಅವರೇ, ನನ್ನ ಸಹೋದ್ಯೋಗಿಗಳಂತ ಬೈತಿ ಸುರೇಶ್ ಅವರೇ, ನಿಮ್ಮ ಸ್ಥಳೀಯ ಶಾಸಕರಾದಂತ ರಾಜು ಕಾಗೇರ್ ಅವರೇ, ಮಹೇಶ್ ತಮ್ಮಣ್ಣವರೇ, ನಮ್ಮ ಅಧ್ಯಕ್ಷರಂತ ಲಕ್ಷ್ಮಣ್ ಚಿಂಗೆ ಅವರೇ, ಎ.ಬಿ. ಪಾಟೀಲ್ ಅವರೇ, ಶಾಸಕ ಮಿತ್ರ ಅಂತ ಗಣೇಶ್ ಹುಕ್ಕೇರಿ ಅವರೇ, ಘಾಟ್ಕಿ ಅವರೇ, ಶಶಿಕಾಂತ್ ನಾಯಕ್ರವರೇ, ಕಾಕಾ ಸಾಹೇಬ್ ಪಾಟೀಲ್ ಅವರೇ, ಮೋಹನ್ ಶಾರ್ ಅವರೇ, ಈಗ ತಾನೇ ನಮ್ಮ ಮರಾಠ ಸಮಿತಿಯ ಅಧ್ಯಕ್ಷರು ಶ್ಯಾಮ್ ಸುಂದರ್ ಅವರು ನಮ್ಮ ಪಕ್ಷಕ್ಕೆ ಸೇರಿದ್ದಾರೆ. ಅವರೇ 40 ವರ್ಷದಿಂದ ನಾನು ಅವರಿಬ್ಬರು ಯೂತ್ ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡ್ತಿದ್ರು. ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಆಗಿದ್ದರು, ನಾನು ಅಧ್ಯಕ್ಷನಾಗಿದ್ದೆ. ಸೊ ಅವರು ಕೂಡ ಈಗ ನಮ್ಮ ಪಕ್ಷಕ್ಕೆ ಸೇರಿದ್ದಾರೆ. ಇನ್ನು ಉಳಿದ ಎಲ್ಲ ಮುಖಂಡಗಳೇ ಸ್ಟೇಜ್ ಮೇಲಿರೋರು, ಅವ್ರಕ್ಕಿಂತ ಮುಖ್ಯವಾಗಿ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅಂತ ಹೇಳಿ ಬಂದಂತ ಎಲ್ಲ ನನ್ನ ಯುವಕ ಮಿತ್ರರೇ, ತಾಯಂದಿರೇ, ಎಲ್ಲ ನನ್ನ ಹಿರಿಯರೇ, ಮಾಧ್ಯಮ ಮಿತ್ರರೇ, ಬಂಧು ಭಗಿನಿಯರೇ, ಇವತ್ತು ನಾವೆಲ್ಲ ಕಾಂಗ್ರೆಸ್ನ ವಿಚಾರವನ್ನ ಪ್ರಚಾರ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ. ನಮ್ಮ ಆಚಾರ ವಿಚಾರ ಏನಿದೆ, ಈ ದೇಶಕ್ಕೆ ಒಂದು ದೊಡ್ಡ ಶಕ್ತಿ. ಈ ದೇಶದ ಇತಿಹಾಸನೇ ಕಾಂಗ್ರೆಸ್ ಪಕ್ಷದ ಇತಿಹಾಸ. ಯಾವಾಗಲೂ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ.